ಚಾಕು ಏನಕ್ಕೆ ಚೂಪಾಗಿರಬೇಕು, ಒಂದು ಟ್ರಕ್ಕಿನ ಟೈರು ಏನಕ್ಕೆ ಅಷ್ಟು ದೊಡ್ಡದಾಗಿರಬೇಕು, ಇಂಥ ಟೆಕ್ನಿಕಲ್ ಪ್ರಶ್ನೆಗೆ ಒಂದು ಟೆಕ್ನಿಕಲಿ ಸೌಂಡ್ ಉತ್ತರ ಕೊಡಬೇಕು ಅಂತ ಹೇಳಿದ್ರೆ ನಮ್ಗೆ ಈ ಟಾಪಿಕ್ ಕ್ಲೀನಾಗಿ ಅರ್ಥ ಮಾಡ್ಕೊಬೇಕು. ಏನು ಟಾಪಿಕ್ ಹೆಸರು? ಫಿಸಿಕಲ್ ಮೀನಿಂಗ್ ಆಫ್ ಪ್ರೆಷರ್ ಅಂತ ಹೇಳಿದ್ರೆ ವಿಜುವಲೈಸಿಂಗ್ ಪ್ರೆಷರ್ ಅಂತ ಹೇಳಿದ್ರೆ ಫಿಸಿಕಲ್ ವರ್ಲ್ಡಲ್ಲಿ ಪ್ರೆಷರ್ ಹೇಗೆ ಕಾಣಬಹುದು ಅಂಥೇಳಿ ಈ ಟಾಪಿಕಿಂದ ಅರ್ಥ ಮಾಡ್ಕೊತಾ ಇದ್ದೀವಿ. ಸರಿನಾ? ಸೊ ಮೊದಲನೇದಾಗಿ ನಾವು ವಿ ನೀಡ್ ಟು ಡಿಫೈನ್ ಪ್ರೆಷರ್ ಅಂತ ಹೇಳಿದ್ರೆ ಏನು? ಪ್ರೆಷರ್ ಅಂತ ಹೇಳಿದ್ರೆ ಫೋರ್ಸ್ ಬೈ ಏರಿಯಾ ಅಂತ ಕೇಳಿದ್ದೀವಿ. ಎಂಥ ಏರಿಯಾ? ಯೂನಿಟ್ ಏರಿಯಾ. ಯೂನಿಟ್ ಏರಿಯಾ ಅಂತ ಹೇಳಿದ್ರೆ ಏನು? ಯೂನಿಟ್ ಏರಿಯಾ ಅಂತ ಹೇಳಿದ್ರೆ ಆ್ಯನ್ ಏರಿಯಾ ಆಫ್ 1 ಮೀಟರ್ ಸ್ಕ್ವೇರ್. ಏನೋ ಎನ್ ಏರಿಯಾ ಆಫ್ 1 ಮೀಟರ್ ಸ್ಕ್ವೇರ್. ಸರಿನಾ? ಅಂತ ಹೇಳಿದ್ರೆ 1/1 ಜಾಗ ತೊಗೊಂತು ಅಂದರೆ 1 ಮೀಟರ್ ಬೈ 1 ಮೀಟರ್ ಜಾಗ ತೊಗೊಂತು ಅಂತ ಹೇಳಿದ್ರೆ ದಟ್ ಈಸ್ ಆಫ್ ಯೂನಿಟ್ ಏರಿಯಾ. ಸರಿನಾ? ಸೊ ಈ ಏರಿಯಾ ಡಿಸ್ಕಷನ್ನ ಕಂಟಿನ್ಯೂ ಮಾಡೋಣ. ವಿ ಕ್ಯಾನ್ ಹ್ಯಾವ್ ಆಬ್ಜೆಕ್ಟ್ಸ್ ವಿತ್ ಬೇಸ್ ಏರಿಯಾ ಲೆಸ್ ದೆನ್ 1 ಮೀಟರ್ ಸ್ಕ್ವೇರ್ ಈಕ್ವಲ್ ಟು 1 ಮೀಟರ್ ಸ್ಕ್ವೇರ್ ಆ್ಯಂಡ್ ಮೋರ್ ದೆನ್ 1 ಮೀಟರ್ ಸ್ಕ್ವೇರ್. ಹೌದಾ ಅಲ್ವಾ? ನೀವು ಕೇಳ್ಬೋದು ಸರ್ ಈ ಬೇಸ್ ಏರಿಯಾ ಏನು ಅಂತ ಹೇಳಿ. ಸೊ ಬೇಸ್ ಏರಿಯಾ ಏನು ಅಂತ ಹೇಳಿದ್ರೆ ಈ ಆಬ್ಜೆಕ್ಟು ಈ ನೆಲದ ಮೇಲೆ ಇಟ್ಟಿದ್ದೀವಿ. ಆಯಿತಾ? ಇವಾಗ ಈ ಭಾಗ ಇದು ಇನ್ನೊಂದು ವ್ಯೂವಲ್ಲಿ ನೋಡ್ತೀನಿ ನೋಡಿ. ಹಾಂ, ಇವಾಗ ಈ ಭಾಗ ಇದೆಯಲ್ಲ, ದಟ್ ಈಸ್ ಯುವರ್ ಬೇಸ್ ಏರಿಯಾ ಅಂತ ಹೇಳಿದ್ರೆ ದ ಏರಿಯಾ ಆಫ್ ದ ಸರ್ಫೇಸ್ ಆಫ್ ದ ಆಬ್ಜೆಕ್ಟ್ ವಿಚ್ ಇಸ್ ಇನ್ ಟಚ್ ವಿತ್ ದ ಗ್ರೌಂಡ್. ಸರಿನಾ? ದಟ್ ವುಡ್ ಬಿ ಯುವರ್ ಬೇಸ್ ಏರಿಯಾ. ಸರಿನಾ? ಸೊ ನಮ್ಮ ಹತ್ರ ಆಬ್ಜೆಕ್ಟ್ಸ್ ಹೇಗಿರ್ಬೋದು? ವಿ ಕ್ಯಾನ್ ಹ್ಯಾವ್ ಆಬ್ಜೆಕ್ಟ್ಸ್ ವಿಚ್ ಇಸ್ ಲೆಸ್ ದೆನ್ 1 ಮೀಟರ್ ಸ್ಕ್ವೇರ್ ಬೇಸ್ ಏರಿಯಾ ಈಕ್ವಲ್ ಟು 1 ಮೀಟರ್ ಸ್ಕ್ವೇರ್ ಆ್ಯಂಡ್ ಮೋರ್ ದೆನ್ 1 ಮೀಟರ್ ಸ್ಕ್ವೇರ್. ಸರಿನಾ? ಸೊ ಇದು ನಿಮ್ಗೆ ಅರ್ಥ ಇರ್ತಾನೆ. ವಿ ಕ್ಯಾನ್ ಹ್ಯಾವ್ ಆಬ್ಜೆಕ್ಟ್ಸ್ ವಿತ್ ಲೆಸ್ ದ್ಯಾನ್ 1 ಮೀಟರ್ ಸ್ಕ್ವೇರ್ ಬೇಸ್ ಏರಿಯಾ. ಸೊ ಲೆಟ್ಸ್ ಟ್ರೈ ಟು ಫಿಗರ್ ಔಟ್, ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಈ ಒಂದು ಆಬ್ಜೆಕ್ಟು ವಿತ್ 10 ನ್ಯೂಟನ್ ಆಫ್ ಫೋರ್ಸ್, 10 ನ್ಯೂಟನ್ ವೆಯ್ಟ್, ಆಯಿತಾ, ಎಷ್ಟು ಪ್ರೆಷರ್ ಅಪ್ಲೈ ಮಾಡುತ್ತೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋಣ. ಸೊ ಪ್ರೆಷರ್ ಎಕ್ಸರ್ಟೆಡ್ ಬೈ ಆನ್ ಆಬ್ಜೆಕ್ಟ್ ವಿತ್ ಲೆಸ್ ದ್ಯಾನ್ 1 ಮೀಟರ್ ಸ್ಕ್ವೇರ್ ಬೇಸ್ ಏರಿಯಾ. ಲೆಟ್ಸ್ ಲುಕ್ ಎಟ್ ದ್ಯಾಟ್. ಸೊ ಪ್ರೆಷರ್ ಇಸ್ ಗಿವನ್ ಬೈ ಫೋರ್ಸ್ ಬೈ ಏರಿಯಾ. ಹೌದಾ ಅಲ್ವಾ? ಫೋರ್ಸ್ ಇಸ್ 10 ಇನ್ ದಿಸ್ ಕೇಸ್. ಏರಿಯಾ ಎಷ್ಟಿದೆ? ಬೇಸ್ ಏರಿಯಾ ಇಲ್ಲಿ ಬಂದು ಈ ಜಾಗ ಅಂತ ಹೇಳಿದ್ರೆ 20 × 20 ದಟ್ ಈಸ್ 400 ಸೆಂಟಿಮೀಟರ್ ಸ್ಕ್ವೇರ್ ಅಲ್ವಾ? ಬಟ್ ನಮಗೆ ಸೆಂಟಿಮೀಟರ್ ಸ್ಕ್ವೇರ್ ಬೇಕಾಗಿಲ್ಲ, ಮೀಟರ್ ಸ್ಕ್ವೇರ್ ಬೇಕು. ಹೇಗೆ ಕನ್ವರ್ಟ್ ಮಾಡೋದು? ಸೊ ವಾಟ್ ವಿಲ್ ಡೂ ಇಸ್ 400 ಡಿವೈಡ್ ಬೈ ಏನು ಮಾಡಬೇಕು ಅಂದರೆ 10,000 ಈ ನಂಬರ್ ಜೊತೆ ಡಿವೈಡ್ ಮಾಡಬೇಕು. 10,000 ವ್ಯಾಲ್ಯೂ ಎಲ್ಲಿಂದ ಬಂತು ಅಂತ ಹೇಳಿದ್ರೆ 1 ಮೀಟರ್ ಸ್ಕ್ವೇರ್ ಬಂದು 1 ಮೀಟರ್ ಇಂಟು 1 ಮೀಟರ್. ಸರಿನಾ? 1 ಮೀಟರ್ ಅಂತ ಹೇಳಿದ್ರೆ 100 ಸೆಂಟಿಮೀಟರ್ ಇಂಟು 100 ಸೆಂಟಿಮೀಟರು. 100 ಇಂಟು 100 ಎಷ್ಟು ಹುಡುಗರ? 10,000. ಸೊ 10,000 ಜೊತೆ ಡಿವೈಡ್ ಮಾಡ್ತು ಅಂದರೆ ಇದು ಮೀಟರ್ ಸ್ಕ್ವೇರ್ ಕನ್ವರ್ಟ್ ಆಗುತ್ತೆ. ಇದು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ನೀವು ಅಂತ ಹೇಳಿದ್ರೆ ಬೇಸಿಕ್ ವಿಡಿಯೋ ನೋಡಿ, ಅಲ್ಲೆಲ್ಲ ನಾನು ಡೀಟೇಲಾಗಿ ನಿಧಾನಕ್ಕೆ ಹೇಳಿದ್ದೀನಿ. ಸರಿನಾ? ಹಾಂ, ಮುಂದೆ ಕ್ಯಾಲ್ಕುಲೇಟ್ ಮಾಡ್ಕೊಂಡು 2 ಹೋಗುತ್ತೆ. ಡಿವೈಡೆಡ್ ಬೈ ಇದು ಇಂಟು ಅಲ್ಲ, ಡಿವೈಡೆಡ್ ಬೈ ಇಂಟು ಆಯಿತು ಅಂದರೆ ಇದು 100/4 ಆಗುತ್ತೆ. 100/4 ಎಷ್ಟು ಹುಡುಗರ? 25. 25 ಇಂಟು 10 250 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಈ ವ್ಯಾಲ್ಯೂ ಎಲ್ಲಿಂದ ಬಂತು? ಇಲ್ಲಿರೋದು 10. ಈ 250 ವ್ಯಾಲ್ಯೂ ಎಲ್ಲಿಂದ ಬಂತು? ಏನಂತ ಹೇಳಿದ್ರೆ ವಿ ಆರ್ ಟ್ರೈನ್ ಟು ಫಿಗರ್ ಔಟ್ ಈ ಜಾಗದಲ್ಲಿ ಎಷ್ಟು ಫೋರ್ಸ್ ಬೀಳುತ್ತೆ ಅಂತ ಹೇಳಿ ಅಲ್ವಾ? ಈ ಮೀಟರ್ ಸ್ಕ್ವೇರ್ ಜಾಗದಲ್ಲಿ ಈ ಆಬ್ಜೆಕ್ಟು ರೆಪ್ಲಿಕೇಟ್ ಮಾಡ್ತು ಅಂತ ಹೇಳಿದ್ರೆ ಇಲ್ಲಿ ನೋಡ್ತೀನಿ ನೋಡಿ. ಇವಾಗ ಈ ಆಬ್ಜೆಕ್ಟ್ ಇದೆಯಲ್ಲ, ಇದು 1 ಮೀಟರ್ ಸ್ಕ್ವೇರ್ನಿಂದ ಕಮ್ಮಿ ಇದೆ. ಇದನ್ನು ನಾನು 1 ಮೀಟರ್ ಸ್ಕ್ವೇರ್ ಆಕ್ಯುಪೈ ಮಾಡಬೇಕು ಅಂತ ಹೇಳಿದ್ರೆ ಅದೇ ಥರ ಡಬ್ಬ ಮತ್ತೊಂದು ತರಬೇಕು. ಈ ಥರ ಒಂದು 25 ಡಬ್ಬ ಇಡಬೇಕಾಗುತ್ತೆ ನಾನು. ಸರಿನಾ? ಯಾಕಂದರೆ 1 ಮೀಟರ್ ಸ್ಕ್ವೇರ್ ಆಕ್ಯುಪೈ ಮಾಡಬೇಕು ನಾನು, ಅಷ್ಟು ಜಾಗ ಮುಚ್ಚಬೇಕು. ಹೇಗೆ ಸಾಧ್ಯ ಅದು? ಅದೇ ರೀತಿಯಲ್ಲಿ ಒಂದು 25 ಡಬ್ಬ ತಂತು ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಇಟ್ ವಿಲ್ ಆಕ್ಯುಪೈ 1 ಮೀಟರ್ ಸ್ಕ್ವೇರ್. ಇವಾಗ ಎಷ್ಟಿದೆ ಇದು? 1 2 3 4 5 1 2 3 4 5 25 ಇದೆ. ಸರಿನಾ? 25 ಡಬ್ಬ ಇದೆ. ಸೊ 25 ಡಬ್ಬ ಎಷ್ಟು ಫೋರ್ಸ್ ಅಪ್ಲೈ ಮಾಡ್ತೀಯೋ ಅದು ನಿಮ್ಮ ಪ್ರೆಷರ್. ಸೊ ಈ ರೀತಿಯಲ್ಲಿ ಮಾಡೋಣ. ಸೊ ವಿ ಹ್ಯಾವ್ ಹೆಂಗೆ ಮಾಡೋದಿದೆನಾ? ಇವಾಗ 1ರಿಂದ ನಾವು 10 ನ್ಯೂಟನ್ ಫೋರ್ಸ್ ಅಪ್ಲೈ ಮಾಡ್ತಿದ್ವಿ. ಸೊ ದಿಸ್ ಈಸ್ ನಂಬರ್ ಆಫ್ ಬಾಕ್ಸ್ ಮತ್ತು ದಿಸ್ ಈಸ್ ದ ಫೋರ್ಸ್ ಇನ್ ನ್ಯೂಟನ್. ಸರಿನಾ? ಸ್ವಲ್ಪ ಅಚ್ಚುಕಟ್ಟಾಗಿ ಬರೆಯೋಣ.
ಡಬ್ಬ ಗಿಬ್ಬ ಹಾಕಿ ಆಯಿತಾ. ಒಂದು ಡಬ್ಬ ಇತ್ತು ಅಂತ ಹೇಳಿದ್ರೆ 10 ನ್ಯೂಟನ್ ಆಯಿತು. 25 ಡಬ್ಬ ಬೇಕು ನಮಗೆ. ಇಲ್ಲಿ ನೋಡಿದ್ರಲ್ಲ, ಇಲ್ಲಿ 25 ಡಬ್ಬ ಬೇಕು. ಎಷ್ಟು ಫೋರ್ಸ್ ಆಗುತ್ತೆ? ಎಕ್ಸ್ ಇಂಟು 1 ಅಲ್ವಾ, ಕ್ರಾಸ್ ಮಲ್ಟಿಪ್ಲಿಕೇಶನು 10 × 25. ದೇ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಲ್ವಾ, ಕರೆಕ್ಟಾ? ಅಂತ ಹೇಳಿದ್ರೆ ಡಬ್ಬ ಹೆಚ್ಚು ಮಾಡಿದಷ್ಟು ಫೋರ್ಸ್ ಹೆಚ್ಚಾಗುತ್ತೆ. ಸೊ ದೇ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಸೊ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಯಿತು ಅಂತ ಹೇಳಿದ್ರೆ ಏನು ಮಾಡೋಕ್ಕೆ ನಾವು ಈ ಥರ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಹಾಗಾಗಿ ಎಕ್ಸ್ ವಿಲ್ ಬಿ ಈಕ್ವಲ್ ಟು 250 ನ್ಯೂಟನ್. ಹೌದಾ ಅಲ್ವಾ? ದಿಸ್ ಇಸ್ ಫಾರ್ ವಾಟ್ ರೀಜನ್? ಫಾರ್ ಎ ಏರಿಯಾ ಆಫ್ 1 ಮೀಟರ್ ಸ್ಕ್ವೇರ್. ಈ 25 ಹೇಗೆ ಬಂತು ಅಂತ ಹೇಳಿದ್ರೆ, ನಾನು ನೋಡಿದ್ರೆ ಒಂದು ಡಬ್ಬ 400 ಸೆಂಟಿಮೀಟರ್ ಸ್ಕ್ವೇರ್ ಜಾಗ ಆಕ್ಯುಪೈ ಮಾಡುತ್ತೆ. ಬಟ್ ನಮಗೆ 10,000 ಸೆಂಟಿಮೀಟರ್ ಸ್ಕ್ವೇರ್ ಅಷ್ಟು ಜಾಗ ಆಕ್ಯುಪೈ ಮಾಡಬೇಕು. ಸೊ ಎಷ್ಟು ಡಬ್ಬ ಬೇಕು? ಹಾಗಾಗಿ ವಿ ರಿಕ್ವೈರ್ 25 ಡಬ್ಬಾಸ್. 25 ಡಬ್ಬ ಬೇಕು. ಎಷ್ಟು ರೀಜನ್ ಆಕ್ಯುಪೈ ಮಾಡೋಕ್ಕೆ? 1 ಮೀಟರ್ ಸ್ಕ್ವೇರ್ ಏರಿಯಾ ಆಕ್ಯುಪೈ ಮಾಡೋದಕ್ಕೆ. ಟು ಆಕ್ಯುಪೈ, ಆಯಿತಾ, ಟು ಆಕ್ಯುಪೈ ಏರಿಯಾ ಆಫ್ 1 ಮೀಟರ್ ಸ್ಕ್ವೇರ್. ಹಾಗಾಗಿ ಇಷ್ಟು ಡಬ್ಬ ಬೇಕು ನಮಗೆ. ಹೌದಾ ಅಲ್ವಾ? ಸರಿನಾ? ಒಪ್ಕೊಂಡ್ರಾ? ಸೊ ಬಟ್ ಈ ವ್ಯಾಲ್ಯೂ ಏನು? ಪ್ರೆಷರ್. ಆಯಿತಾ? ಯಾವುದೇ ಒಂದು ವಸ್ತು ಅದರ ಏರಿಯಾ 1 ಮೀಟರ್ ಸ್ಕ್ವೇರಿಂದ ಕಮ್ಮಿ ಇದೆ ಅಂತ ಹೇಳಿದ್ರೆ ನಾವು ರೆಪ್ಲಿಕೇಟ್ ಮಾಡಬೇಕು. ಅಂತ ಹೇಳಿದ್ರೆ ಮಲ್ಟಿಪ್ಲೈ ವಿತ್ ಸಮ್ ನಂಬರ್. ಆ ನಂಬರು ಫ್ರ್ಯಾಕ್ಷನ್ ಕೂಡ ಆಗಿರ್ಬೋದು, ಇಂಟೀಜರ್ ಕೂಡ ಆಗಿರ್ಬೋದು. ಇಲ್ಲಿ 25 ಬಂತು, ಎಲ್ಲ ಸತಿ 25 ಬರಲ್ಲ, ಇಲ್ಲಿ 25 ಬಂತು. ಸೊ ವಿ ರೆಪ್ಲಿಕೇಟೆಡ್. ಹಾಂ, ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ, ಅದರಿಂದ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಈ ಗುಂಡ್ಪಿನ್ನು ನೋಡಿದ್ದೀರಾ? ಈ ಗುಂಡ್ಪಿನ ನಾವು ಒಂದು ಮಗು ಕೈ ಕೊಡ್ತು ಅಂತ ಹೇಳಿದ್ರೆ, ಇಫ್ ವಿ ಗಿವ್ ಇಟ್ ಟು ಕಿಡ್, ಒಂದು ಮಗು ನಿಮ್ಮ ತಳ್ತು ಅಂತ ಹೇಳಿದ್ರೆ ನೀವೇನು ಬೀಳ್ತೀರಾ? ಬೀಳೋಲ್ಲ. ಏನಕ್ಕೆ ಅಂತ ಹೇಳಿದ್ರೆ ದ ಫೋರ್ಸ್ ವಿಲ್ ಬಿ ಸ್ಮಾಲ್. ಅದೇ ಈ ಗುಂಡ್ಪಿನಿಂದ ಚುಚ್ಚಿತು ಅಂತ ಹೇಳಿದ್ರೆ ದ ಪ್ರೆಷರ್ ವಿಲ್ ಬಿ ಮೋರ್. ಅಂತ ಹೇಳಿದ್ರೆ ದ ಫೋರ್ಸ್ ವಿಲ್ ಬಿ ಮೋರ್. ಏನಕ್ಕೆ? ಒಂದು ಮಗು ವಿಚ್ ಕುಡಂಟ್ ಮೇಕ್ ಯು ಫಾಲ್, ನಿಮ್ಮ ತಳೆದಾಗ ನೀವು ಬೀಳ್ತಾ ಇಲ್ಲ ನೀವು. ಅದೇ ಮಗು ನೀವು ಒಂದು ಗುಂಡ್ಪಿನ್ ಕೊಟ್ಟು ಚುಚ್ಚು ಅಂತ ಹೇಳಿದ್ರೆ ಅದು ನೋವುತ್ತೆ. ಏನಕ್ಕೆ ನೋವುತ್ತೆ? ಏನಕ್ಕೆ ಅಂತ ಹೇಳಿದ್ರೆ ನೀವು ಈ ಥರ ಇಮ್ಯಾಜಿನ್ ಮಾಡ್ಕೊಬೇಕು. ಏನಂತ ಹೇಳಿದ್ರೆ ಈ ಗುಂಡ್ಪಿನ್ನು ಇದ್ರ ಬೇಸ್ ಏರಿಯಾ ಎಷ್ಟಪ್ಪ? ಇದು ಏರಿಯಾ ಬಂದು ಪುಟ್ಟದು, ವೆರಿ ಸ್ಮಾಲ್. ನಾಟ್ ಓನ್ಲಿ ಸ್ಮಾಲ್, ವೆರಿ ಸ್ಮಾಲ್. ಒಪ್ಕೊತೀರಾ? ದ ಬೇಸ್ ಏರಿಯಾ ಇಸ್ ರಿಯಲಿ ಸ್ಮಾಲ್. ಈ ಗುಂಡ್ಪಿನ್ನ ನೀವು 1x1 ಮೀಟರಲ್ಲಿ ರೆಪ್ಲಿಕೇಟ್ ಮಾಡ್ತು ಅಂತ ಹೇಳಿದ್ರೆ, ಅಂದರೆ ಎಲ್ಲ ಕಡೆ ಹಿಂಗೆ ಇಟ್ಕೊಂಡು ಹೋಯ್ತು ಅಂದರೆ, ಪ್ರತಿಯೊಂದು ಮೂಲೆಯಲ್ಲೂ ಪ್ರತಿಯೊಂದು ಜಾಗದಲ್ಲೂ ಈ ಥರ ಒಂದು ಗುಂಡ್ಪಿನ ಹಿಡ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ಎಷ್ಟು ಫೋರ್ಸ್ ನಿಮಗೆ ಟೋಟಲಾಗಿ ಎಷ್ಟು ಫೋರ್ಸ್ ಬರುತ್ತೆ ಹೇಳಿ? ತುಂಬ ಅಲ್ವಾ? ಯಾಕಂತ ಹೇಳಿದ್ರೆ ಇದು ಒಂದೇ ಒಂದಿದೆ ಗುಂಡ್ಪಿನ್ನು. ಈ ಗುಂಡ್ಪಿನಿಂದ ನಾವು ವಿ ಎಕ್ಸ್ಪೀರಿಯನ್ಸ್ 1 ನ್ಯೂಟನ್ ಫೋರ್ಸ್. ಈ ಮಗು 1 ನ್ಯೂಟನ್ ಫೋರ್ಸ್ ಅಪ್ಲೈ ಮಾಡ್ತಿದೆ. ಇದನ್ನು ನಾವು ಮೀಟರ್ ಸ್ಕ್ವೇರ್ ಜೊತೆ ರೆಪ್ಲಿಕೇಟ್ ಮಾಡಬೇಕು ಅಂತ ಹೇಳಿದ್ರೆ ಒಂದಷ್ಟು ಲಕ್ಷ ಗುಂಡ್ಪಿನ್ ತೊಗೊಂಡು ಅದೇ ಫೋರ್ಸ್ ಅಪ್ಲೈ ಮಾಡ್ತು ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಹ್ಯೂಜ್ ಫೋರ್ಸ್ ಅಲ್ವಾ? ಫೋರ್ಸ್ ಅಪ್ಲೈಡ್ ಇನ್ ದಿಸ್ ಎಂಟೈರ್ ಮೀಟರ್ ಸ್ಕ್ವೇರ್. ಫೋರ್ಸ್ ಇನ್ ದಿಸ್ ಎಂಟೈರ್ ಮೀಟರ್ ಸ್ಕ್ವೇರ್ ವಿಲ್ ಬಿ 1 ನ್ಯೂಟನ್ ಮತ್ತು ಇಂಟು, ಆಯಿತಾ, 1 ಲಕ್ಷ, ಎಷ್ಟೋ ಲಕ್ಷ ನಂಬರು. ಹೌದಾ ಅಲ್ವಾ? ಯೋಚನೆ ಮಾಡಿ. ನಿಮಗೆ 1 ಮೀಟರ್ ಸ್ಕ್ವೇರ್ ಎಷ್ಟು ದೊಡ್ಡದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ 1 ಮೀಟರ್ ಸ್ಕ್ವೇರಲ್ಲಿ ನೀವು ಆರಾಮಾಗಿ ಒಂದು ಚೇರ್ ಇಡ್ಬೋದು. ಅಷ್ಟು ದೊಡ್ಡದು 1 ಮೀಟರ್ ಸ್ಕ್ವೇರ್. ಗೊತ್ತಾಯ್ತಾ? 1 ಮೀಟರ್ ಸ್ಕ್ವೇರು ಅಷ್ಟು ದೊಡ್ಡದಿರುತ್ತೆ. ಆಯಿತಾ ಹುಡುಗರ? ಅಷ್ಟು ಜಾಗದಲ್ಲಿ ನೀವು ಈ ಸಣ್ಣ ಗುಂಪಿನ ಇಟ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ಎಷ್ಟೊಂದು ಸಾವಿರಾರು ಲಕ್ಷ, ಆ್ಯಕ್ಚುಲಿ ಕೋಟಿನೂ ರೀಚ್ ಆಗ್ಬೋದು. ಅಷ್ಟೊಂದು ಗುಂಪಿನ ಇಡಬೇಕು. ಆಯಿತಾ? ಸೊ 1 ಇಂಟು ಸೋ ಮೆನಿ ಥೌಸಂಡ್ಸ್ ಆಫ್ ನೀಡಲ್ಸ್ ಎಷ್ಟಾಗುತ್ತೆ? ಫೋರ್ಸ್ ಎಷ್ಟಾಗುತ್ತೆ? ಫೋರ್ಸ್ ವಿಲ್ ಬಿ ಹ್ಯೂಜ್. ಆ ಸಣ್ಣ ಫೋರ್ಸು ಇಷ್ಟೊಂದು ಫೋರ್ಸ್ ಆಗಿಬಿಡುತ್ತೆ. ದಟ್ ವುಡ್ ಬಿ ಯುವರ್ ಪ್ರೆಷರ್. ಹಾಗಾಗಿ ಏನಂತ ಹೇಳ್ಬೋದು? ದ ಪ್ರೆಷರ್ ಈಸ್ ಹ್ಯೂಜ್. ಹಾಗಾಗಿ ಒಂದು ಮಗು ಗುಂಪಿನ ಇಟ್ಕೊಂಡು ಚುಚ್ಚಿದ್ರೂ ಅದು ನೋವುತ್ತೆ. ಏನಕ್ಕಂತ ಹೇಳಿದ್ರೆ ದ ಫೋರ್ಸ್ ಪರ್ ಯೂನಿಟ್ ಮೀಟರ್ ವಿಲ್ ಬಿ ಹ್ಯೂಜ್. ಅರ್ಥ ಆಗ್ತಾಯಿದೆಯಾ?
ಸೊ ಫೋರ್ಸು ನಾವು ರೆಪ್ಲಿಕೇಟ್ ಮಾಡ್ತು ಅಂತ ಹೇಳಿದ್ರೆ ಮಲ್ಟಿಪ್ಲೈ ಮಾಡ್ಕೊಂಡು ಹೋಯ್ತು ಅಂತ ಹೇಳಿದ್ರೆ 1 ಮೀಟರ್ ಸ್ಕ್ವೇರಲ್ಲಿ ಎಷ್ಟು ಫೋರ್ಸ್ ಬೀಳುತ್ತೆ ಟೋಟಲ್ ಆಗಿ, ಆ ಫೋರ್ಸು ನಮ್ಮ ಪ್ರೆಷರ್ ಆಗುತ್ತೆ. ಸರಿನಾ? ಆ ಫೋರ್ಸ್ ನಮ್ಗೆ ಪ್ರೆಷರ್ ಆಗುತ್ತೆ. PROPORTIONAL ಪ್ರಪೋರ್ಷನಲ್. ಹಾಂ, ಈ ಡಬ್ಬ ಬೇಡ. ಆಯ್ತಾ ಹುಡುಗರ? ಅದೇ ಇವಾಗ ನಾವು ಬೇಸ್ ಏರಿಯಾ 1 ಮೀಟರ್ ಸ್ಕ್ವೇರ್ ತೊಗೊಂಡ್ರಿ, ಲೆಸ್ ದೆನ್. ಮೋರ್ ದೆನ್ ಇತ್ತು ಅಂತ ಹೇಳಿದ್ರೆ ಹೇಗೆ ಲೆಕ್ಕ? ಇಲ್ಲಿ ಯೋಚನೆ ಹೇಳ್ತೀನಿ ನೋಡಿ. ಇಲ್ಲಲ್ಲ, ಇಲ್ಲಿ ಇದು ನಮ್ಮ ನೆಲ, ಇದು ಒಂದು ಟೇಬಲ್ ಅಂತ, ಟೇಬಲ್ ಬೇಡ, ಒಂದು ಮರದ ತುಂಡು, ದೊಡ್ಡದು ಮರದ ತುಂಡು. ಎಷ್ಟಿದೆ, ಎಷ್ಟು ದೊಡ್ಡದು ಅಂತ ಹೇಳಿದ್ರೆ ಇದು 40x40 ಇಲ್ಲಿದೆ ನೋಡಿ, 40x40 ಮೀಟರ್ ಸ್ಕ್ವೇರ್. ಮೀಟರ್, ದಿಸ್ ಇಸ್ 40 ಮೀಟರ್. 40 ಮೀಟರ್ ಏರಿಯಾ ಎಷ್ಟು ಬರುತ್ತೆ? 1600 ಮೀಟರ್ ಸ್ಕ್ವೇರ್. 1600 ಮೀಟರ್ ಸ್ಕ್ವೇರ್. ಸರಿನಾ? ಎಷ್ಟು ಫೋರ್ಸ್ ಅಪ್ಲೈ ಮಾಡ್ತಾ ಇದೆ ಇದು? 20,000 ನ್ಯೂಟನ್. ಇದು ಪ್ರೆಷರ್ ಕಂಡುಹಿಡಿತೀರಾ? ಪಾಸ್ ಮಾಡಿ, ಒಂದು ನಿಮಿಷ ಪಾಸ್ ಮಾಡಿ ಪ್ರೆಷರ್ ಕಂಡುಹಿಡಿಯಿರಿ ಇದ್ರದ್ದು. ಯೂಸಿಂಗ್ ದ ಫಾರ್ಮುಲಾ F/A. ಫೋರ್ಸ್ ಗೊತ್ತಿದೆ, ಏರಿಯಾ ಗೊತ್ತಿದೆ, ಮೀಟರ್ ಸ್ಕ್ವೇರ್ ಎಲ್ಲಿದೆ, ನಿಮ್ಗೇನು ಯೂನಿಟ್ ಕನ್ವರ್ಷನ್ ಮಾಡೋಂಗಿಲ್ಲ. ಪ್ರೆಷರ್ ಕಂಡುಹಿಡಿಯಿರಿ. ಮಾಡಿದ್ರಾ? 2000. ಇದೊಂದು 1000 ಬೇಡ, 45 ತೊಗೊತೀನಿ ನಾನು. 10 10 10 10 5 5/4. 5/4 ಎಷ್ಟು ಹುಡುಗರ? 1.25 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಈ ದೊಡ್ಡ ಫೋರ್ಸು, ಇಷ್ಟು ದೊಡ್ಡ ಫೋರ್ಸ್ ಇದು ಅಲ್ವಾ, ದೊಡ್ಡ ನಂಬರ್ ಇದು. ಇಲ್ಲಿ ನೋಡ್ತು ಅಂದರೆ ಪ್ರೆಷರು 1.25 ನ್ಯೂಟನ್ ಬರ್ತಾಯಿದೆ. ತುಂಬ ಪುಟ್ಟದಾಗೋಯ್ತು ಇದು. ಈ ಮಿಕ್ಕಿದೆಲ್ಲೋಯ್ತು? ಮಿಕ್ಕಿದೆಲ್ಲೂ ಹೋಗಲಿಲ್ಲ. ಏನಂತ ಹೇಳಿದ್ರೆ ನಾವು 1 ಮೀಟರ್ ಸ್ಕ್ವೇರ್ ಜಾಗದಲ್ಲಿ ಯೋಚನೆ ಮಾಡ್ತಾಯಿದ್ವಿ. ಇದು ಪೂರ ಜ್ಞಾಪಕದಲ್ಲಿ 1600 ಮೀಟರ್ ಸ್ಕ್ವೇರು. ಆದರೆ ನಾವು ಯೋಚನೆ ಮಾಡ್ತಾ ಇರೋದು ಜಸ್ಟ್ 1 ಮೀಟರ್ ಸ್ಕ್ವೇರ್. ಈ ಪುಟ್ಟ ಜಾಗದಲ್ಲಿ ಎಷ್ಟು ಫೋರ್ಸು ಅಪ್ಲೈ ಆಗಿರುತ್ತೆ ಅಂತ ಹೇಳಿ ಪ್ರಶ್ನೆ. ಸರಿನಾ? ಎಷ್ಟು ಅಪ್ಲೈ ಆಗುತ್ತೆ? ಏನು ಮಾಡ್ಬೇಕು ನಾವು? ವಿ ಹ್ಯಾವ್ ಟು ರೆಡ್ಯೂಸ್ ಇಟ್ ಅಲ್ವಾ? ಎಕ್ಸಾಂಪಲ್ ಇಲ್ಲಿ ಇಷ್ಟೇ, ಈ ಭಾಗ ಮಾತ್ರ. ಹೇಗೆ ಕಂಡುಹಿಡಿಯೋದು ಇದನ್ನು? ಅಗೇನ್ ಕ್ರಾಸ್ ಮಲ್ಟಿಪ್ಲಿಕೇಶನ್. ಇವಾಗ ನಮ್ಮ ಏರಿಯಾ ಎಷ್ಟಿರುತ್ತೆ? ಏರಿಯಾ ಇನ್ ಮೀಟರ್ ಸ್ಕ್ವೇರು ಮತ್ತು ಫೋರ್ಸ್ ಇನ್ ನ್ಯೂಟನ್. ಇಂಥ ಒಂದು ಟೇಬಲ್ ಹಾಕ್ಕೊಂಡು, ಸರಿನಾ, 40x40 ಮೀಟರ್ ಸ್ಕ್ವೇರ್ ಜಾಗದಲ್ಲಿ 1600 ನ್ಯೂಟನ್ ಫೋರ್ಸ್ ಇತ್ತು ಅಂತ ಹೇಳಿದ್ರೆ 1x1 ಜಾಗದಲ್ಲಿ ಎಷ್ಟು ನ್ಯೂಟನ್ ಫೋರ್ಸ್ ಇರುತ್ತೆ ಅಂತ ಹೇಳಿ ಪ್ರಶ್ನೆ. ಸರಿನಾ? ಸೊ ಎಕ್ಸ್ ಇಸ್ ಈಕ್ವಲ್ ಟು 40 ಅಲ್ಲ, ಎಕ್ಸ್ ಇಂಟು ಅಲ್ವಾ, ಕ್ರಾಸ್ ಮಲ್ಟಿಪ್ಲಿಕೇಶನ್. ದಿಸ್ 2 ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಲ್ವಾ? ಹಾಗಾಗಿ ಇದು ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. 40x40 ಇಸ್ ಈಕ್ವಲ್ ಟು 1600. ಇದನ್ನು ನಾವು 40 ಎರಡು ಕಡೆ 40ನ ಡಿವೈಡ್ ಮಾಡ್ತು ಅಂತ ಹೇಳಿದ್ರೆ, ಓಹ್ ಇಷ್ಟಲ್ವಾ, 2000 ಇದು. 40 × 40 ಡಿವೈಡ್ ಮಾಡ್ತು ಅಂತ ಹೇಳಿದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಇದೆಲ್ಲ ಕಟ್ ಆಗುತ್ತೆ. ರೈಟ್ ಹ್ಯಾಂಡ್ ಸೈಡಲ್ಲಿ ಇದು ಕಟ್ ಹಾಕ್ಕೊಂಡು 5 5/4 1.25 ನ್ಯೂಟನ್. ಗೊತ್ತಾಯ್ತಾ? ದಿಸ್ ಇಸ್ ದ ಫೋರ್ಸ್ ಎಕ್ಸರ್ಟೆಡ್ ಆನ್ ಅ ಮೀಟರ್ ಸ್ಕ್ವೇರ್. ಇಷ್ಟು ಜಾಗದಲ್ಲಿ ಈ ಫೋರ್ಸ್ ಬೀಳ್ತಾ ಇದೆ. ದಿಸ್ ಇಸ್ ನಥಿಂಗ್ ಬಟ್ ಪ್ರೆಷರ್. ಇದೇ ನಿಮ್ಮ ಪ್ರೆಷರ್ ಅಷ್ಟೇ. ಗೊತ್ತಾಯ್ತಾ? ಹಾಗಾಗಿ ನಾವು ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡ್ಕೊಬೋದು. ಹೇಗೆ ಅಂತ ಹೇಳಿದ್ರೆ, ಈ ಟಯರ್ಗಳು, ನಂಗೆ ಜಾಗ ಇಲ್ಲ ಇಲ್ಲಿ ಬರಿತೇನೆ, ನೀವು ಕ್ಲೀನಾಗಿ ಬರ್ಕೊಳ್ಳಿ. ಈ ಟಯರ್ಗಳು ಈ ದೊಡ್ಡ ಬೇಸ್ ಏನಕ್ಕೆ ಇರುತ್ತೆ ಅಂತ ಹೇಳಿದ್ರೆ, ದಿಲ್ ಹ್ಯಾವ್ ಹ್ಯೂಜ್ ಬೇಸ್. ಏನಕ್ಕೆ ಹೇಳಿ? ಏನಕ್ಕೆ ಅಂತ ಹೇಳಿದ್ರೆ ಬೇಸ್ ಇಸ್ ಬಿಗ್. ಏನಕ್ಕೆ ಅಂತ ಹೇಳಿದ್ರೆ ಪ್ರೆಷರ್ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರೆ ಫೋರ್ಸ್ ಪರ್ ಮೀಟರ್ ಸ್ಕ್ವೇರ್ ಕಮ್ಮಿ ಆಗುತ್ತೆ. ಸರಿನಾ? ಪ್ರೆಷರ್ ಅಂತ ಹೇಳಿದ್ರೇನು? ಫೋರ್ಸ್ ಪರ್ ಮೀಟರ್ ಸ್ಕ್ವೇರ್. 1 ಮೀಟರ್ ಸ್ಕ್ವೇರ್ ಈ ಪುಟ್ಟು ಜಾಗದಲ್ಲಿ ಎಷ್ಟು ಪ್ರೆಷರ್ ಬೆಳೀತಾ ಇದೆ ಅಂಥೇಳಿ. ಅದೇ ಇಂಥ ಪ್ರಶ್ನೆ ಬಂತು ಅಂತ ಹೇಳಿದ್ರೆ, ಈ ಪುಟ್ಟು ಜಾಗ ನಾವು ಹೆಚ್ಚು ಮಾಡ್ತು ಅಂತ ಹೇಳಿದ್ರೆ ಎಷ್ಟು ಫೋರ್ಸ್ ಆಗುತ್ತೆ? ಗೊತ್ತಾಯ್ತಾ? ಇಲ್ಲೇನಾಯಿತು? ಇಲ್ಲಿ ಉಲ್ಟಾ, ದೊಡ್ಡ ಜಾಗದಲ್ಲಿ ಇಷ್ಟು ಫೋರ್ಸ್ ಬೀಳ್ತಾ ಇದೆ, ಈ ಪುಟ್ಟ ಜಾಗದಲ್ಲಿ ಎಷ್ಟು ಫೋರ್ಸ್ ಬೀಳುತ್ತೆ ಅಂತ ಹೇಳಿ. ಹಾಗಾಗಿ ನಾವು ತುಂಬ ದೊಡ್ಡ ಏರಿಯಾ ಇತ್ತು, ಈ ಒಂದು ಟಯರ್ ಇದ್ದಂಗೆ, ಇಲ್ಲ ಅಂತ ಹೇಳಿದ್ರೆ ಒಂದು ಬ್ಯಾಗ್ ಇದ್ದಂಗೆ ಅಲ್ವಾ? ಈ ಬ್ಯಾಗ್ಗಳು ಹೇಗಿರುತ್ತೆ ಇದು ಅಂತ ಹೇಳಿದ್ರೆ, ಬ್ಯಾಗ್ಗಳ ಸ್ಟ್ರ್ಯಾಪ್ ಸ್ವಲ್ಪ ದೊಡ್ಡದಾಗಿರುತ್ತೆ. ದೊಡ್ಡದಾಗಿದ್ದಷ್ಟು ಒಳ್ಳೆಯದು ಅಲ್ವಾ?
ಸೊ ಈ ಥರ ಏನಕ್ಕೆ ಇರುತ್ತೆ ಅಂತ ಹೇಳಿದ್ರೆ, ಸೊ ದಟ್ ದ ಪ್ರೆಷರ್ ವಿಲ್ ಡಿಕ್ರೀಸ್. ಕೈಯಲ್ಲಿ ಒತ್ತಡ ಕಮ್ಮಿ ಆಗುತ್ತೆ ಅವಾಗ, ಆಯಿತಾ. ರೋಡ್ ಮೇಲೆ ಒತ್ತಡ ಮತ್ತು ಈ ಟೈರ್ ಮೇಲೆ ಒತ್ತಡ ಕಮ್ಮಿ ಆಗುತ್ತೆ ನಾವು ಬೇಸ್ ಹೆಚ್ಚು ಮಾಡಿದಷ್ಟು ಅಲ್ವಾ. ಇಂಥದ್ದು 8 ಟೈರ್ ಇರುತ್ತೆ ದೊಡ್ಡ ದೊಡ್ಡ ಲಾರಿಗಳೆಲ್ಲ ಅಲ್ವಾ. ಏನಕ್ಕೆ ಅಂತ ಹೇಳಿದ್ರೆ ಪ್ರೆಷರ್ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರೆ ಫೋರ್ಸ್ ಪರ್ ಮೀಟರ್ ಸ್ಕ್ವೇರ್ ಕಮ್ಮಿ ಆಗುತ್ತೆ. ಫೋರ್ಸ್ ಕಮ್ಮಿ ಆದಷ್ಟು ಒಳ್ಳೇದಲ್ವಾ. ಇವಾಗ ಮಗು ನಿಮ್ಗೆ ತಳೆದಾಗ ಏನಕ್ಕೆ ಬೀಳಲ್ಲ ಅಂತ ಹೇಳಿದ್ರೆ ಫೋರ್ಸ್ ಕಮ್ಮಿ ಇರುತ್ತೆ, ಗೊತ್ತಾಯ್ತಲ್ವಾ. ಸೊ ಈ ರೀತಿಯಲ್ಲಿ ಯೋಚನೆ ಮಾಡಿದಾಗ ಟೆಕ್ನಿಕಲಿ ನೀವು ಪ್ರೆಷರ್ ವಿಲ್ ಮೇಕ್ ಸೆನ್ಸ್. ಸೊ ಮತ್ತೊಂದು ಸತಿ ಹೇಳ್ತೀನಿ, ಪ್ರೆಷರ್ ಈಸ್ ನಥಿಂಗ್ ಬಟ್ ಫೋರ್ಸ್ ಪರ್ ಯೂನಿಟ್ ಏರಿಯಾ. ಯೂನಿಟ್ ಏರಿಯಾ ಅಂತ ಹೇಳಿದ್ರೆ 1 ಮೀಟರ್ ಸ್ಕ್ವೇರ್. ಈ ಜಾಗ ನಿಮ್ಮ 1 ಮೀಟರ್ ಸ್ಕ್ವೇರ್, ಸರಿನಾ. 1 ಮೀಟರ್ ಎಷ್ಟು ಅಂತ ಹೇಳಿದ್ರೆ ಒಂದು ಚೇರ್ ಇಟ್ಟಾಗ ಅದು ಒಂದು ಲೆಸ್ ದೆನ್ ಅ ಮೀಟರ್ ಸ್ಕ್ವೇರ್ ಆಕ್ಯುಪೈ ಮಾಡೋ ಸ್ಪೇಸು, ಸರಿನಾ. ಸೊ ಅಷ್ಟು ದೊಡ್ಡ ಜಾಗ. ಸೊ ಇವಾಗ ನಾವು ಏನೇ ಒಂದು ವಸ್ತು ವಿಚ್ ಹ್ಯಾಸ್ ಲೆಸ್ ದೆನ್ 1 ಮೀಟರ್ ಸ್ಕ್ವೇರ್ ಏರಿಯಾ ತೊಗೊಂತು ಅಂತ ಹೇಳಿದ್ರೆ ಅದನ್ನು ನಾವು ರೆಪ್ಲಿಕೇಟ್ ಮಾಡಬೇಕು ಅಂತ ಹೇಳಿ ಡಬಲ್ಲು ತ್ರಿಬಲ್ಲು ಎಷ್ಟು ಪಟ್ಟು ಬೇಕಾದ್ರೂ ಹೆಚ್ಚು ಕಮ್ಮಿ ಮಾಡ್ಬೋದು. ಮಾಡಿದಾಗ ವೆನ್ ಇಟ್ ಆಕ್ಯುಪೈಸ್ 1 ಮೀಟರ್ ಸ್ಕ್ವೇರ್, ಆ ಜಾಗದಲ್ಲಿ ಎಷ್ಟು ಫೋರ್ಸ್ ಅಪ್ಲೈ ಮಾಡ್ತಿದೆ ಅದು ನಮ್ಮ ಪ್ರೆಷರ್ ಆಗುತ್ತೆ. ಹಾಗಾಗಿ ಈ ಎಂಥದ್ದು ಒಂದು ಮಗು ನಿಮ್ಮ ಚುಚ್ಚಿದಾಗ ಏನಕ್ಕೆ ನೋವುತ್ತೆ ಅಂತ ಹೇಳಿದ್ರೆ ಆ ಪ್ರೆಷರ್ ಹೆಚ್ಚಿರುತ್ತೆ. ದ ಫೋರ್ಸ್ ಅಪ್ಲೈಡ್ ಆನ್ ಅ ಮೀಟರ್ ಸ್ಕ್ವೇರ್. ಅವಾಗ ಏನು ಮಾಡ್ಬೇಕು ನಾವು, ವಿ ಹ್ಯಾವ್ ಟು ಥಿಂಕ್ ಆಫ್ ಮಲ್ಟಿಪ್ಲೈ ಮಾಡ್ಕೊಂಡು ಹೋಗಬೇಕು. ಯೋಚನೆ ಮಾಡಿ, ಒಂದು ಗುಂಡ್ಪಿನ್ನು ಎಷ್ಟು ಗುಂಡ್ಪಿನ್ ಇಡ್ಬೋದು ನೀವು ಮೀಟರ್ ಸ್ಕ್ವೇರಲ್ಲಿ, ಆ ನಂಬರ್ ಮಲ್ಟಿಪ್ಲೈ ಮಾಡ್ಬೇಕು ನೀವು. ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, ನಿಮ್ಮ ಫೋರ್ಸ್ ಹೆಚ್ಚಾಗುತ್ತೆ, ಹಾಗಾಗಿ ಅದು ನೋವುತ್ತೆ, ಗೊತ್ತಾಯ್ತಾ. ಏನಕ್ಕೆ ನೋವು ಅಂತ ಹೇಳಿ, ನಿಮ್ಗೆ ಯಾರನ್ನ ನಿಧಾನ ಕೊಡಿದಾಗ ನೋವಲ್ಲ, ಜೋರು ಹೊಡೆದಾಗ ನೋವುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಫೋರ್ಸ್ ಹೆಚ್ಚಿರುತ್ತೆ. ಸೊ ಸೇಮ್ ಥಿಂಗ್, ಅದೇ ರೀತಿಯಲ್ಲಿ ಇದು ಕೂಡ ಅಷ್ಟೇನಿಲ್ಲ. ಅದೇ ನಾವು ದೊಡ್ಡ ಬೇಸ್ ಇದ್ದು, ಆಯಿತಾ, ಎಷ್ಟೇ ದೊಡ್ಡ ಫೋರ್ಸ್ ಇದ್ರೂ ಅದು ಪ್ರೆಷರ್ ಆವಾಗ ಕಮ್ಮಿ ಹಾಕೊಳುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ದೊಡ್ಡ ಜಾಗ ಅಂತ ಹೇಳಿದ್ರೆ ಮೋರ್ ದೆನ್ ಅ ಮೀಟರ್ ಸ್ಕ್ವೇರ್ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು. ಬಟ್ ಮೀಟರ್ ಸ್ಕ್ವೇರ್ ವಿಲ್ ಬಿ ಸ್ಮಾಲರ್ ದೆನ್ ವಾಟ್ ಎವರ್ ದ ನಂಬರ್ ಇಸ್. ಇಲ್ಲೇನಾಯ್ತು, ಇಲ್ಲಿ 1600 ಮೀಟರ್ ಸ್ಕ್ವೇರ್. ಬಟ್ ನಮ್ಗೆ ಬರೀ 1 ಮೀಟರ್ ಸ್ಕ್ವೇರ್ ಬೇಕು. 1 ಮೀಟರ್ ಸ್ಕ್ವೇರ್ ಟೆಕ್ನಿಕಲಿ ಹೇಳಬೇಕು ಅಂದರೆ ಇಷ್ಟು ಪುಟ್ಟದಾಗ ಕಾಣುತ್ತೆ. ಆಮೇಲೆ ಅದಕ್ಕಿಂತ ಕಮ್ಮಿ ಇರುತ್ತೆ ಹೇಳಬೇಕು ಅಂದರೆ, ಇಷ್ಟು ದೊಡ್ಡದಾಗೂ ಇರಲ್ಲ. ಯಾಕಂದರೆ 40/40. ಸೊ ಇದು 40 ಭಾಗ ನಾನು ಡಿವೈಡ್ ಮಾಡಿಕೊಂಡು ಈ ಕಡೆ 40 ಭಾಗ ಡಿವೈಡ್ ಮಾಡ್ಕೊಂತು ಅಂದರೆ ಆ ಪುಟ್ಟು ಜಾಗದಲ್ಲಿ ಎಷ್ಟು ಫೋರ್ಸ್ ಇರುತ್ತೋ ಅದೇ ನಿಮ್ಮ ಪ್ರೆಷರು. ಸೊ ಫಿಸಿಕಲ್ ಮೀನಿಂಗ್ ಆಫ್ ಪ್ರೆಷರ್ ಏನಂತ ಹೇಳಿದ್ರೆ, ಇಟ್ ಈಸ್ ಈಕ್ವಲ್ ಟು ದ ಅಮೌಂಟ್ ಆಫ್ ಫೋರ್ಸ್ ಇಫ್ ವಿ ರೆಪ್ಲಿಕೇಟ್ ಇಟ್ ಆರ್ ಕನ್ಫೈನ್ಡ್ ಟು ಆ್ಯನ್ ಏರಿಯಾ ಆಫ್ 1 ಮೀಟರ್ ಸ್ಕ್ವೇರ್. ಇದು ಮುಖ್ಯ. 1 ಮೀಟರ್ ಸ್ಕ್ವೇರಲ್ಲಿ ಎಷ್ಟು ಫೋರ್ಸ್ ಇರುತ್ತೆ ಅಂತ ಹೇಳೋದೇ ಮುಖ್ಯ, ಅದೇ ನಿಮ್ಮ ಪ್ರೆಷರ್, ಗೊತ್ತಾಯ್ತಾ. ಫೋರ್ಸ್ ಫಾರ್ ದಿಸ್ ರೀಜನ್ ಈಸ್ ಯುವರ್ ಪ್ರೆಷರ್, ಸರಿನಾ. ಇವಾಗ ನೀವು ಪಾಸ್ ಮಾಡ್ಕೊಂಡು ಪ್ರತಿಯೊಂದು ವಿಷಯನ ಬರ್ಕೊಬೇಕು ನೀವು. ಇದರಲ್ಲಿ ಎಕ್ಸ್ಪ್ಲನೇಷನ್ಗಿಂತ ವಿಜುವಲೈಸೇಷನ್ ಹೆಚ್ಚಿರುತ್ತೆ, ನೀವು ಅರ್ಥ ಮಾಡ್ಕೊಳ್ಳೋದು ಹೆಚ್ಚಿರುತ್ತೆ. ಯಾಕಂತ ಹೇಳಿ ನಾನು ಇಲ್ಲಿವರೆಗೂ ಹೇಳಬಲ್ಲೆ, ಇಲ್ಲಿವರೆಗೂ ನೋಟ್ಸ್ ಬಲ್ಲೆ. ಇನ್ನು ಮುಂದಕ್ಕೆ ಹೋಗ್ತಾ ಎಕ್ಸ್ಪೆರಿಮೆಂಟು ನ್ಯೂಮರಿಕಲ್ಸಿಂದ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ನೀವೇ ಸ್ವಂತ ಸುಮ್ಮನೆ ಓದ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ವಿತೌಟ್ ರಿಯಲೈಸಿಂಗ್, ರಿಯಲೈಸೇಷನ್ ಕಾನ್ಷಿಯಸ್ ರೀಡಿಂಗ್ ಅಂತ ಹೇಳ್ತಾರಲ್ಲ, ಅದು ಮಾಡಲಿಲ್ಲ ಅಂತ ಹೇಳಿದ್ರೆ ಇವೆಲ್ಲ ಅರ್ಥ ಆಗೋಲ್ಲ, ಸರಿನಾ. ಪಾಸ್ ಮಾಡಿ ನೋಡಿ.